ಹಾಯ್ ಹಲೋ ಸ್ಪರ್ಧಾರ್ಥಿಗಳೇ, ವೆಲ್ಕಮ್ ಟು HMG ಚಾನಲ್ ಇನ್ಫೋ ಕ್ಲಾಸಿಕ್ ಇನ್ಫೋ ಚಾನಲ್ಗೆ. ಇವತ್ತು ಕೆಸೆಟ್ನ ಎಕ್ಸಾಮ್ನ ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರ ವಿಷಯದ ಬಗ್ಗೆ ಕುರಿತು ಇವತ್ತು ನಾನು ಹಲವಾರು ಚರ್ಚೆಗಳನ್ನು ಮಾಡ್ತಾ ಇದ್ದೀನಿ. ಅದರಲ್ಲಿ ಮುಖ್ಯವಾಗಿ ಭಾರತದ ವಿದೇಶಾಂಗ ನೀತಿ ಈ ಟಾಪಿಕನ್ನು ತೆಗೆದುಕೊಂಡಿನಿ. ಭಾರತ ಬೇರೆ ಬೇರೆ ದೇಶಗಳೊಂದಿಗೆ ಯಾವ ರೀತಿಯ ಸಂಬಂಧವನ್ನು ಹೊಂದಿದೆ, ಆ ವಿದೇಶಾಂಗ ನೀತಿಯಲ್ಲಿ ಅನುಸರಿಸ್ತಾ ಇರುವಂಥ ಕ್ರಮ, ಅದರ ಪ್ರಾಮುಖ್ಯತೆ, ಅದರ ಅರ್ಥ, ವಾಕ್ಯಗಳು, ಮಹತ್ವವನ್ನು ಇವತ್ತಿನ ಒಂದು ತರಗತಿಯಲ್ಲಿ ನಾವೆಲ್ಲ ತಿಳ್ಕೊಳ್ಳೋಣ. ಈ ವಿಡಿಯೋದ ಮೂಲಕ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಇಂಥ ವಿಡಿಯೋಗಳಿಗಾಗಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇಂಥ ವಿಡಿಯೋಗಳು ತಮಗೆ ಲಭ್ಯ ಆಗ್ತವೆ ಅಂತ ತಿಳಿಸ್ತಾ, ಬನ್ನಿ ಈಗ ನಾವು ಮೊದಲಿಗೆ ತಿಳ್ಕೊತ ಹೋಗೋಣ. ಭಾರತದ ವಿದೇಶಾಂಗ ನೀತಿ ನೋಡ್ರಿ, ಯಾವುದೇ ಒಂದು ದೇಶಕ್ಕೆ ತನ್ನದೇ ಆದಂಥ ಸ್ವತಂತ್ರ ವಿದೇಶಾಂಗ ನೀತಿಯನ್ನು ಹೊಂದಿರುತ್ತವೆ ಪ್ರತಿಯೊಂದು. ಹಾಗೆ ಭಾರತನೂ ಕೂಡ ತನ್ನ ವಿದೇಶಾಂಗ ನೀತಿ ಸಂಬಂಧವನ್ನು ಬೇರೆ ಬೇರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೇಶಕ್ಕೆ ಭಾಳ ಪ್ರಾಮುಖ್ಯತೆ ಇದೆ. ಆ ರೀತಿ ಭಾರತನೂ ಕೂಡ ಹೊಂದಿದೆ ಅಂತಂದು ಹೇಳ್ಬೋದು. ಮೊದಲಿಗೆ ನಾವು ಪೀಠಿಕೆಯನ್ನು ನೋಡೋದಾದ್ರಪ್ಪ ಅಂದರೆ, ಇಲ್ಲಿ ಪ್ರತಿಯೊಂದು ದೇಶಕ್ಕೂ ತನ್ನದೇ ಆದಂಥ ಸ್ವತಂತ್ರ ವಿದೇಶಾಂಗ ನೀತಿಯನ್ನು ಹೊಂದಿರುತ್ತದೆ. ನೋಡ್ರಿ, ಯಾವುದೇ ದೇಶ ತಗೊಳ್ರಿ ನೀವು, ಉದಾಹರಣೆಗೆ ಪ್ರತಿಯೊಂದು ದೇಶನೂ ಕೂಡ ತನ್ನದೇ ಆದಂಥ ವಿದೇಶಾಂಗ ನೀತಿಯನ್ನು ಹೊಂದಿರ್ತವೆ. ಹಾಗೆ ನಮ್ಮ ಭಾರತ ದೇಶನೂ ಕೂಡ ಹೊಂದಿದೆ ಅಂತಂದಿಲ್ಲಿ ನಾವು ಹೇಳ್ಬೋದು ಅಂತಂದು. ಹಾಗೆ ಭಾರತವು ಕೂಡ ಒಂದು ಸ್ವತಂತ್ರ ನೀತಿಯನ್ನು ಹೊಂದಿದೆ. ಈಗಾಗಲೇ ಹೇಳಿದೆ ನಾನು, ಭಾರತನೂ ಕೂಡ ಒಂದು ಸ್ವತಂತ್ರ ನೀತಿಯನ್ನು ಹೊಂದಿದೆ ಅಂತಂದು. ಇತರೆ ಸ್ವತಂತ್ರ ದೇಶಗಳೊಂದಿಗೆ ವ್ಯವಹರಿಸುವಾಗ ಅನುಸರಿಸುವ ನೀತಿಯನ್ನು ವಿದೇಶಾಂಗ ನೀತಿ ಎಂದು ಕರೆಯುತ್ತಾರೆ. ನೆನಪಿಟ್ಕೊಳ್ರಿ, ಒಂದು ದೇಶವು ಇತರ ತನ್ನ ಪ್ರಪಂಚದ ಯಾವುದೇ ದೇಶಗಳೊಂದಿಗೆ ವ್ಯವಹರಿಸುವ, ಅಲ್ಲಿ ವ್ಯಾಪಾರ ಆಗಿರ್ಬೋದು, ಏನೇ ಆಗಿರ್ಬೋದು, ಸಂಬಂಧ ಆಗಿರುವುದು ಇರ್ಬೋದು, ಹೌದಾ, ಅಂತಾರಾಷ್ಟ್ರೀಯ ಕಾನೂನುಗಳನ್ನು ಅನುಸರಿಸಿರ್ಬೋದು, ಅವನ್ನ ಯಾವ ರೀತಿ ಅನುಸರಿಸ್ತಾರೆ ಅನ್ನೋ ನೀತಿಯನ್ನು ಒಳಗೊಂಡಿರುತ್ತಲ್ಲ, ಅದನ್ನು ವಿದೇಶಾಂಗ ನೀತಿ ಅಂತಂದು ಹೇಳ್ಬಿಟ್ಟು ಕರೀತಾರೆ. ಅದು ನಮ್ಮ ದೇಶದ ಸ್ವತಂತ್ರ ವಿದೇಶಾಂಗ ನೀತಿ ಅಂತಲೇ ಹೇಳ್ಬೋದು, ಯಾವುದೇ ದೇಶದ ಮರ್ಜಿಯಲ್ಲಿ ಇಲ್ಲ ಅಂತಂದು. ಇನ್ನು ದೇಶದ ರಾಷ್ಟ್ರೀಯ ಹಿತಾಸಕ್ತಿ ನೋಡ್ರಿ, ದೇಶದ ರಾಷ್ಟ್ರೀಯ ಹಿತಾಸಕ್ತಿ, ಶಾಂತಿ, ಸಹಬಾಳ್ವೆ ಹಾಗೂ ಆರ್ಥಿಕ ಬೆಳವಣಿಗೆಗೆ ಮತ್ತು ಮಾನವ ಹಕ್ಕುಗಳನ್ನು ಒಳಗೊಂಡಿದೆ. ನೋಡ್ರಿ, ಒಂದು ದೇಶದ ವಿದೇಶಾಂಗ ನೀತಿ ಏನನ್ನು ಒಳಗೊಂಡಿದೆ ಮುಖ್ಯವಾಗಿ ಅಂದರೆ ಅಲ್ಲಿ ಹಿತಾಸಕ್ತಿಗಳು, ಆ ದೇಶದ ಹಿತಾಸಕ್ತಿ ಏನೇನು ಅವು ಭಾಳ ಇಂಪಾರ್ಟೆಂಟ್ ಆಗ್ತವೆ. ಶಾಂತಿ ಸುವ್ಯವಸ್ಥೆ ನೋಡ್ರಿ, ನೆರೆಹೊರೆಯ ದೇಶಗಳಿರ್ಬೋದು ಅಥವಾ ಈ ಪ್ರಪಂಚದಲ್ಲಿರುವಂಥ ಯಾವುದೇ ದೇಶಗಳು, ಶಾಂತಿ ಬಹಳ ಮುಖ್ಯ. ಸಹಬಾಳ್ವೆ, ಅದ್ರ ಜೊತೆಗೆ ಸಹಬಾಳ್ವೆ, ಸಹೋದರತ್ವ ಅಂತಂದು ಕರಿತೀವಿ, ಆ ರೀತಿ ಭಾವನೆ ಇರಬೇಕು. ಆರ್ಥಿಕ ಬೆಳವಣಿಗೆ, ಇದು ಬಹಳ ಇಂಪಾರ್ಟೆಂಟ್. ಇವತ್ತಿನ ಗ್ಲೋಬಲೈಸೇಷನ್ ಅಂತ ಏನು ಕರಿತಾ ಇದೀವಲ್ಲ ನಾವು, ಇದು ಭಾಳ ಇಂಪಾರ್ಟೆಂಟ್ ಆರ್ಥಿಕ ಬೆಳವಣಿಗೆಗೆ. ಅದು ಪ್ರಪಂಚದಲ್ಲಿ ಈ ಒಂದು ನೀತಿ. ಮತ್ತು ಹಕ್ಕುಗಳು, ಮಾನವ ಹಕ್ಕುಗಳು ನೋಡ್ರಿ, ಎಲ್ಲೇ ಇರಲಿ ಅದು ಮಾನವ ಹಕ್ಕುಗಳು ಪ್ರಪಂಚದ ಯಾವುದೇ ಮೂಲೆಯಲ್ಲಿರಲಿ, ಮಾನವ ಹಕ್ಕುಗಳಿಗೆ ನಿರ್ದಿಷ್ಟವಾಗಿ ಕೊಡಲಾಗಿದೆ. ಅವುಗಳನ್ನು ರಕ್ಷಣೆ ಮತ್ತು ಅವುಗಳನ್ನು ಒಂದು ವಿನಿಮಯ, ಬೇರೆ ಬೇರೆ ದೇಶಗಳೊಂದಿಗೆ ಅವನ್ನು ವಿನಿಮಯ ಮಾಡ್ಕೊಂಡು ಬದುಕುವಂಥದ್ದು, ಇದು ಕೂಡ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಅಂತಂದು. ಇನ್ನು ನೆಕ್ಸ್ಟು, ಭಾರತದ ವಿದೇಶಾಂಗ ನೀತಿಯು ಗಾಂಧೀಜಿಯವರ ಆದರ್ಶಗಳಾದ ಶಾಂತಿ ಮತ್ತು ಅಹಿಂಸೆಯ ತತ್ವಗಳನ್ನು ಒಳಗೊಂಡಿದೆ. ಇದು ಭಾಳ ಇಂಪಾರ್ಟೆಂಟು. ಭಾರತದ ವಿದೇಶಾಂಗ ನೀತಿ ಯಾವ ಪ್ರಭಾವದಿಂದ ಒಳಗೊಂಡಿದೆ ಅಂತಲೂ ಕೇಳ್ಬೋದು. ಇದು ಪ್ರಶ್ನೆ ಭಾಳಷ್ಟು ಸಲ ಆಗಿದೆ. ಮತ್ತು ಇವನ್ನ ಹೆಂಗೆ ಕೇಳ್ತಾರೆ ಅಂದರೆ ಹೇಳಿಕೆಯಲ್ಲಿ ಕೇಳ್ತಿರ್ತಾರೆ ಜಾಸ್ತಿ. ಇದನ್ನು ಗಮನ ಇರಲಿ ಎಲ್ಲ ಸ್ಪರ್ಧಾರ್ಥಿಗಳಿಗೆ. ಭಾಳಷ್ಟು ಇದು ಏನಪ್ಪ ಅಂದರೆ ಹೇಳಿಕೆಯಲ್ಲಿ ಕೊಟ್ಟಿರ್ತಾರೆ, ಇದು ಹೌದು, ಎ ಸರಿನೋ ಬಿ ಸರಿನೋ ಈ ರೀತಿ ಕೇಳುವಂಥದ್ದು ಚಾನ್ಸಸ್ ಭಾಳ ಇರುತ್ತೆ. ಭಾರತದ ವಿದೇಶಾಂಗ ನೀತಿಯು ಗಾಂಧೀಜಿಯವರ ಆದರ್ಶಗಳಾದಂಥ ಏನು ಆದರ್ಶಗಳು, ಶಾಂತಿ ಮತ್ತು ಅಹಿಂಸಾ ತತ್ವ ಇವನ್ನ ಒಳಗೊಂಡಿದೆ ಮುಖ್ಯವಾಗಿ ಅಂತಂದು. ಇನ್ನು ತದನಂತರ ಭಾರತದ ಸ್ವಾತಂತ್ರ್ಯದ ನಂತರ ಸಂವಿಧಾನದ ರಚನಾ ಸಭೆಯಲ್ಲಿ ನೋಡ್ರಿ, ನೆನಪಿಟ್ಕೊಳ್ರಿ, ಇದು ಯಾವಾಗ ಅನ್ನೋದನ್ನು ಸ್ವಲ್ಪ ಇತಿಹಾಸವನ್ನು ತಿಳ್ಕೊಬೇಕಾಗತ್ತೆ ನಾವು. ಭಾರತದ ಸ್ವಾತಂತ್ರ್ಯದ ನಂತರ ಸಂವಿಧಾನ ರಚನಾ ಸಭೆಯಲ್ಲಿ ಈ ಎಲ್ಲ ಚಿಂತನೆಗಳು ಸಂವಿಧಾನದ ವಿಧಿ ನೋಡ್ರಿ, ನೆನಪಿಟ್ಕೊಳ್ರಿ, ವಿಧಿ 51ರ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಕೇಳ್ತಾರೆ ಇದನ್ನು. ಇದು ಭಾಳಷ್ಟು ಸಲ ಪ್ರಶ್ನೆನೂ ಕೂಡ ಆಗಿದೆ, ಇದನ್ನು ಕೇಳಲೂಬಹುದು. ಇದನ್ನು ನೆನ್ಪಿಟ್ಕೊಳ್ರಿ, ವಿಧಿ 51 ಅನ್ನೋದು ರಾಜ್ಯ ನಿರ್ದೇಶಕ ತತ್ವಗಳ ಪಟ್ಟಿಯಲ್ಲಿ ಇದನ್ನು ಸೇರಿಸಲಾಗಿದೆ. ಏನು, ಭಾರತದ ವಿದೇಶಾಂಗ ನೀತಿಯನ್ನು ಆ ವಿಧಿಯಲ್ಲಿ ಸೇರಿಸಲಾಗಿದೆ. ಅದೇ ಮುಂದಿನ
ಕ್ರಮಗಳನ್ನಾಗಿ ಹೇಳ್ಕೊತ ಹೋಗ್ತವೆ. ಇಲ್ಲಿ ನಾವು ನಿಮಗೆ ಇಲ್ಲಿ ಭಾಳಷ್ಟು ಏನಪ್ಪ ಅಂದರೆ ಶಾರ್ಟಲ್ಲಿ ಭಾಳ ವಿಡಿಯೋ ದೊಡ್ಡದಾಗುತ್ತೆ ಅನ್ನೋದಕ್ಕೋಸ್ಕರ ನಿಮಗೆ ಶಾರ್ಟಲ್ಲಿ ಇದನ್ನು ಕೊಡ್ತಾ ಇದ್ದೀನಿ. ಯಾರಾದರೂ ನೋಟ್ಸ್ ಬೇಕಪ್ಪ ಅಂದರೆ ನನ್ನ ಕಮೆಂಟ್ ಮಾಡಿ, ನೀವು ಕಮೆಂಟ್ ಮಾಡೋದು ಯಾರು ಕಮೆಂಟ್ ಮಾಡ್ತಾರೋ ಅವ್ರಿಗೆ ನೋಟ್ಸನ್ನು ಕಳಿಸ್ಕೊಡ್ತೀನಿ ಅಂತಂದು. ಇನ್ನು ವಾಕ್ಯಗಳನ್ನು ನೋಡೋದಾದ್ರಪ್ಪ ಅಂದರೆ ಇಲ್ಲಿ ಒಂದನೇದ್ದು, ಭಾರತದ ವಿದೇಶಾಂಗ ನೀತಿಯು ಹೊರಗಿನದ್ದಲ್ಲ. ನೆನ್ಪಿಟ್ಕೊಳ್ರಿ, ಹೊರಗಿನದ್ದಲ್ಲ, ಇದು ಸಂಪೂರ್ಣವಾಗಿ ಭಾರತೀಯ ಮತ್ತು ಭಾರತದ ವಾಸ್ತವಗಳಲ್ಲಿ ನೆಲೆಗೊಂಡಿದೆ ಅಥವಾ ರಚನೆಗೊಂಡಿದೆ. ಇದನ್ನ ಹೇಳಿದವರು ಯಾರಪ್ಪ ಅಂದ್ರೆ ಐ.ಕೆ. ಗುಜ್ರಾಲ್ ಅವರು. ಇವರು ಈ ಮಾತನ್ನ ಹೇಳ್ತಾರೆ. ನಮ್ಮ ದೇಶದ ಪ್ರಖ್ಯಾತ ವ್ಯಕ್ತಿಯಾದಂಥ ಐ.ಕೆ. ಗುಜ್ರಾಲ್ ಅವರು ಭಾರತ ವಿದೇಶಾಂಗ ನೀತಿ ಹೊರಗಿನದ್ದಲ್ಲ, ಅಂದರೆ ಯಾವುದೇ ದೇಶದಿಂದ ಹೊರಗಿನಿಂದ ತಂದಿದ್ದಲ್ಲ ಅಥವಾ ಅಳವಡಿಸಿಕೊಂಡಿದ್ದಲ್ಲ, ಇದು ಸಂಪೂರ್ಣವಾಗಿ ಭಾರತೀಯ, ಅಂದರೆ ಭಾರತೀಯರೇ ಇದನ್ನ ನೀತಿಯನ್ನು ರೂಪಿಸಿದ್ದಾರೆ ಮತ್ತು ಭಾರತದ ವಾಸ್ತವಗಳು, ಅಂದರೆ ನಮ್ಮ ಏನು ವಾಸ್ತವಿಕ ಸ್ಥಿತಿಗತಿ, ಅಂದಿನ ವಾಸ್ತವಿಕ ಸ್ಥಿತಿಗತಿ ಏನಿತ್ತೋ ಅದಕ್ಕೆ ಪರಿಸ್ಥಿತಿಗೆ ಅನುಗುಣವಾಗಿ ಇದನ್ನ ರಚನೆ ಮಾಡಿಕೊಂಡಿದ್ದೀವಿ ಅನ್ನೋದನ್ನ ಈ ವಾಕ್ಯದ ಮೂಲಕ ಆಕೆ ಗುಜ್ರಾಲ್ ಅವರು ಈ ಒಂದು ವಾಕ್ಯವನ್ನ ಹೇಳಿದ್ದಾರೆ ಅಂತಂದು. ಇನ್ನೊಂದು ಪ್ರಮುಖವಾದಂಥ ವಾಕ್ಯ, ಒಂದು ದೇಶದ ಉತ್ತಮವಾದ ಆಂತರಿಕ ನೀತಿಯು ವಿದೇಶಾಂಗ ನೀತಿಯು ಪ್ರಪ್ರಥಮ ಷರತ್ತಾಗಿರುತ್ತದೆ. ನೋಡ್ರಿ, ನೆನಪಿಟ್ಕೊಳ್ರಿ, ಒಂದು ದೇಶದ ಉತ್ತಮವಾದ ಆಂತರಿಕ ನೀತಿ ಅಂದರೆ ಇಂಟರ್ನಲ್ ಪಾಲಿಸೀಸ್ ಅಂತ ಏನು ಕರಿತೀವಲ್ಲ, ಅವು ಬಹಳ ಇಂಪಾರ್ಟೆಂಟ್. ಯಾಕಂದರೆ ಆ ದೇಶದ ನೀತಿ, ನಿಯಮಗಳು, ಕಾನೂನುಗಳು ಏನು ಒಳಗೊಂಡಿವೆ ಅನ್ನೋದು ಬೇರೆ ದೇಶದ ಮೇಲೆ ಏನಾಗುತ್ತೆ, ಇನ್ಫ್ಲೂಯೆನ್ಸ್ ಬೀಳ್ಬೋದು, ಪ್ರಭಾವಕ್ಕೆ ಒಳಗಾಗ್ಬೋದು. ಹಾಗಾಗಿ ಇದು ವಿದೇಶಾಂಗ ನೀತಿಯು ಪ್ರಥಮ ಷರತ್ತಾಗಿರುತ್ತೆ ಅಂತಂದು. ಅಂದರೆ ಆ ದೇಶ ಹೆಂಗೆ, ಯಾವ ರೀತಿ ಆಡಳಿತ, ಎಂಥ ವ್ಯವಸ್ಥೆಯನ್ನು ಹೊಂದಿದೆ ಅನ್ನೋದನ್ನು ತೋರಿಸ್ಕೊಡುತ್ತಾ ಅನ್ನೋದನ್ನು ಈ ವಾಕ್ಯ ಹೇಳ್ಕೊಡುತ್ತೆ. ಇದನ್ನು ಹೇಳಿದವರು ಗ್ಲಾಡ್ ಸ್ಟೋನ್ ಅಂತಂದೇಳ್ಬಿಟ್ಟು, ಇವರು ಪ್ರಖ್ಯಾತ ರಾಜ್ಯಶಾಸ್ತ್ರಜ್ಞರು. ಇವರು ಕೂಡ ಈ ಒಂದು ವಾಕ್ಯವನ್ನು ಹೇಳಿದ್ದಾರೆ ಅಂತಂದು. ಇಲ್ಲಿ ನಾನು ಪ್ರಮುಖವಾಗಿ ಎರಡನ್ನು ಹೇಳಿದ್ದೀನಿ, ಇನ್ನೂ ಹಲವಾರು ಇದ್ದಾವೆ, ನಾನು ಇಲ್ಲಿ ಎರಡನ್ನು ಮಾತ್ರ ಹೇಳ್ತಾ ಇದ್ದೀನಿ. ಇನ್ನು ವಿದೇಶಾಂಗ ನೀತಿಯ ಮಹತ್ವಗಳು, ಇದು ಭಾಳ ಇಂಪಾರ್ಟೆಂಟ್. ನೋಡ್ಕೊಡ್ರಿ, ವಿದೇಶಾಂಗ ನೀತಿ ಯಾಕೆ ಬೇಕು, ಇದರ ಮಹತ್ವ ಏನು, ಪ್ರಾಮುಖ್ಯತೆ ಏನು ಅನ್ನೋದು ನೋಡೋದಾದ್ರೆ ಒಂದೊಂದಾಗಿ ನೋಡ್ಕೊಂಡು ತಗೋಣ. ಒಂದನೇದ್ದು ಬಾಹ್ಯ ಪರಮಾಧಿಕಾರ ಅಂದ್ರೆ ಒಂಥರ ಯಾರ ಅಧೀನಕ್ಕೂ ಒಳಪಟ್ಟಿಲ್ಲ ಅಂತ. ನಾವು ಬಾಹ್ಯವಾಗಿ ಮತ್ತು ಆಂತರಿಕವಾಗಿ ಯಾವುದೇ ಪ್ರಭಾವಕ್ಕೆ ಒಳಪಟ್ಟಿಲ್ಲದ ಒಂದು ಸ್ವತಂತ್ರ ಸಾರ್ವಭೌಮ ರಾಷ್ಟ್ರ ಅನ್ನೋದನ್ನು ತೋರಿಸ್ಕೊಡುತ್ತೆ. ಇನ್ನು ಭಾರತದ ರಾಷ್ಟ್ರೀಯ ಹಿತಾಸಕ್ತಿ, ಅಂದರೆ ನಮ್ಮ ದೇಶದ ಹಿತಾಸಕ್ತಿ ಏನು, ನಮ್ಮ ರಾಷ್ಟ್ರದ ಪ್ರಮುಖ ನಿಯಮಗಳು ಏನು ಅನ್ನೋದನ್ನು ತೋರಿಸ್ಕೊಡುತ್ತೆ ವಿದೇಶಾಂಗ ನೀತಿ. ಮತ್ತು ನಮ್ಮ ದೇಶದ ಇನ್ನೊಂದು ಮಹತ್ವ ಏನಪ್ಪ ಅಂದರೆ ಶಾಂತಿ ಮತ್ತು ಅಹಿಂಸಾ ತತ್ವವನ್ನು ಒಳಗೊಂಡಿದೆ. ನಮ್ಮ ದೇಶದ ಒಂದು ಪ್ರಮುಖವಾದದ್ದು ಏನಪ್ಪ ಅಂದರೆ ಶಾಂತಿ ಮತ್ತು ಅಹಿಂಸಾ ತತ್ವವನ್ನು ಇದು ಒಳಗೊಂಡಿದೆ ಅಂತಂದು. ಇನ್ನು ಆರ್ಥಿಕ ಬೆಳವಣಿಗೆಗೆ ಪೂರಕವಾಗಿ ನಮ್ಮ ದೇಶದ ವಿದೇಶಾಂಗ ನೀತಿಯನ್ನು ರಚನೆ ಮಾಡಿಕೊಂಡಿದ್ದೀವಿ. ದಕ್ಷಿಣ ಏಷ್ಯಾದ ಬಗ್ಗೆ ವಿಶೇಷವಾದಂಥ ಆಸಕ್ತಿ, ನಮ್ಮ ದಕ್ಷಿಣ ಏಷ್ಯಾ ರಾಷ್ಟ್ರಗಳೊಂದಿಗೆ ವಿಶೇಷವಾದ ಸಂಬಂಧವನ್ನು ಹೊಂದಲಿಕ್ಕೆ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನೆನ್ಪಿಟ್ಕೊಳ್ರಿ, ಅದಕ್ಕೋಸ್ಕರನೇ ಸಾರ್ಕ್, ಸೌತ್ ಏಷ್ಯನ್ ಏನು ಒಕ್ಕೂಟವನ್ನು ಮಾಡ್ಕೊಂಡಿದೆ ಅಲ್ಲ ಭಾರತ, ಅದರ ಒಂದು ಲೀಡರ್ ಅಂತಲೇ ಕರಿಬೋದು ಇವತ್ತು. ಅದು ಸ್ವಲ್ಪ ಕಾರಣಾಂತರಗಳಿಂದ ಅದನ್ನು ಸ್ವಲ್ಪ ಇವತ್ತು ತಡೆ ಹಿಡ್ಕೊಂಡಿದ್ದಾವೆ. ಆ ಮಾತು ಬೇರೆ, ಅದು ಚರ್ಚೆ ವಿಷಯ ಬೇರೆ. ಇಲ್ಲಿ ನೆನ್ಪಿಟ್ಕೋಬೇಕು, ದಕ್ಷಿಣ ಏಷ್ಯಾದ ರಾಷ್ಟ್ರಗಳು ಏನೇನು ಬರ್ತವೆ, ನಮ್ಮ ದೇಶದ ಸುತ್ತಮುತ್ತಲೇ ಇರ್ಬೋದು, ದಕ್ಷಿಣ ಏಷ್ಯಾದಲ್ಲಿ ಬರುವಂಥ ಪ್ರಮುಖ ರಾಷ್ಟ್ರಗಳೊಂದಿಗೆ ಅವುಗಳಿಗೆ ಲೀಡರ್ ಆಗಿ ಇವತ್ತು ದೇಶ ಬೆಳೀತಾ ಇದೆ. ಅದನ್ನು ಆಸಕ್ತಿಯಲ್ಲಿ ಇಟ್ಕೊಂಡು ಇದನ್ನು ರಚನೆ ಮಾಡಿದ್ದಾರೆ. ಇನ್ನು ಆಕ್ರಮಣಕಾರಿ ಪ್ರವೃತ್ತಿಗೆ ವಿರೋಧ, ಯಾವುದೇ ದೇಶ ಆಗಲಿ ನಮ್ಮ ದೇಶದ ನೀತಿ ಏನು ಹೇಳುತ್ತಪ್ಪ ಅಂದರೆ ಆಕ್ರಮಣ, ಒಂದು ದೇಶ ಇನ್ನೊಂದು ದೇಶದ ಮೇಲೆ ಆಕ್ರಮಣವನ್ನು ವಿರೋಧ ಮಾಡುತ್ತೆ ನಮ್ಮ ದೇಶ. ಅದು ಇತ್ತೀಚೆಗೆ ಆಗಿರ್ಬೋದು, ಇಸ್ರೇಲ್ ಗಾಜಾ ಯುದ್ಧ ಇರ್ಬೋದು, ರಷ್ಯಾ ಉಕ್ರೇನ್ ಯುದ್ಧ ಇರ್ಬೋದು, ಹೌದಾ, ಆ ಕಡೆ ಬೇರೆ ಬೇರೆ ದೇಶಗಳೊಂದಿಗೆ ಇವತ್ತೇನು ನಡೀತಾ ಇದೆಯಲ್ಲ ಅದನ್ನೆಲ್ಲವನ್ನು ನಮ್ಮ ದೇಶ ಇವತ್ತೇನು ಮಾಡ್ತಾ ಇದೆ, ವಿರೋಧವನ್ನು ಮಾಡ್ಕೊಂಡೇ ಬರ್ತಾ ಇದೆ. ಮತ್ತು ನಮ್ಮ ದೇಶದಲ್ಲೂ ಕೂಡ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡ್ತಾ ಇರ್ಬೋದು, ಚೀನಾ ನಮ್ಮ ದೇಶದ ಕೆಲವು ಪ್ರದೇಶಗಳನ್ನು ವಶಪಡಿಸಲಿಕ್ಕೆ ಪ್ರಯತ್ನ ಇರ್ಬೋದು, ಅದನ್ನು ಕೂಡ ವಿರೋಧವನ್ನು ಮಾಡ್ತಾ ಇದೆ. ಆದರೆ ನಮ್ಮ ದೇಶ ಯಾವತ್ತೂ ಕೂಡ ಆಕ್ರಮಣ ನೀತಿಯನ್ನು ಯಾವ ದೇಶದ ಮೇಲೂ ಅನುಸರಿಸಿಕೊಂಡಿಲ್ಲ ಅನ್ನೋದನ್ನಲ್ಲಿ ನಾವು ಗಮನಿಸ್ಬೋದು. ಅಂಥ ಒಂದು ವಿದೇಶಾಂಗ ನೀತಿ ನಮ್ಮದು ಅಂತಂದು. ಇನ್ನು 7ನೇ ಪಾಯಿಂಟು, ಪ್ರಜಾಸತ್ತಾತ್ಮಕ ಮೌಲ್ಯಗಳು, ಅಂದರೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿಡಿಯುವಂಥ ಕೆಲಸವನ್ನು ನಮ್ಮ ವಿದೇಶಾಂಗ ನೀತಿ ಇವತ್ತು ನಿರ್ವಹಿಸ್ಕೊಂಡು ಹೋಗ್ತಾ ಇದೆ, ಅಂದರೆ ತಪ್ಪೇನಿಲ್ಲ ಅಂತಂದು. ಇನ್ನು 4ನೇ ಅಂಶಗಳನ್ನು ನೋಡೋದಾದ್ರಪ್ಪ ಅಂದರೆ ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ತತ್ವಗಳು, ಯಾವ ತತ್ವದ ಆಧಾರದ ಮೇಲೆ ನಮ್ಮ ವಿದೇಶಾಂಗ ನೀತಿಯನ್ನು ರಚಿಸಲ್ಪಟ್ಟಿದೆ ಅನ್ನೋದನ್ನು ನೋಡೋದಾದ್ರಪ್ಪ ಅಂದರೆ ಒಂದು ಅಲಿಪ್ತ ನೀತಿ. ಇದನ್ನು ನೆನ್ಪಿಟ್ಕೊಳ್ರಿ, ಅಲಿಪ್ತ ನೀತಿಯನ್ನು ರಚನೆ ಮಾಡಿದ್ದು ಜವಾಹರ್ಲಾಲ್ ನೆಹರು ಅವರು ಕಾಲದಲ್ಲಿ. ಇದನ್ನು ಯಾಕೆ ತಂದರು ಅನ್ನೋದು ಭಾಳ ಇಂಪಾರ್ಟೆಂಟ್. ಅವಾಗೇನು ಜಗತ್ತು 2 ಮಹಾಯುದ್ಧಗಳನ್ನು ಕಂಡಿತ್ತು ಭಾರತಕ್ಕೆ ಸ್ವತಂತ್ರ ಬಂದ ಸಂದರ್ಭದಲ್ಲಿ. ಆ ಸಂದರ್ಭದಲ್ಲಿ ಜಗತ್ತಿನಲ್ಲಿ 2 ಬಣಗಳು ಕುಟ್ಕೊಂಡು, ಒಂದು ನಿಮಗೆಲ್ಲ ಗೊತ್ತಿರಬಹುದು ಅಮೇರಿಕಾದ ಪರವಾಗಿರುವಂಥ
ಒಂದು ಅಮೇರಿಕ ಬಣ, ಇನ್ನೊಂದು ರಷ್ಯಾದ ಪರವಾಗಿದ್ದಂಥ ರಷ್ಯಾ. ಇವೆರಡರ ಬಣಗಳಲ್ಲಿ ನಮ್ಮ ದೇಶ ಏನು ಮಾಡುತ್ತಪ್ಪ ಅಂದರೆ ಯಾವುದೇ ದೇಶಕ್ಕೂ ನಾವು ಸೇರಲ್ಲ, ಸ್ವತಂತ್ರವಾದಂಥ ನೀತಿಯನ್ನು ನಾವು ಹೊಂದ್ತೀವಿ. ಅದೇ ಸ್ವತಂತ್ರ ವಿದೇಶಾಂಗ ನೀತಿ ಅಂತ ಇವತ್ತಿಗೂ ಕೂಡ ಕರಿತಾ ಇದ್ದೀವಿ. ಅದನ್ನು ಅಲಿಪ್ತ ನೀತಿ ಅಂತಂದೇಳ್ಬಿಟ್ಟು ಜವಾಹರ್ಲಾಲ್ ನೆಹರು ಅವರು ಈ ಒಂದು ಪದವನ್ನು ಕೊಟ್ಟರು ಅಂತಂದು. ಅಷ್ಟು ಪದ ಕೊಟ್ಟಿದ್ದಷ್ಟೇ ಅಲ್ಲ, ಆ ಒಂದು ನೀತಿಯನ್ನು ಅರಿಸ್ಕೊಂಡು ಬಂದರು. ಯಾವುದೇ ಬಣಕ್ಕೂ ಸೇರಲಾರದೆ ನಾವು ಸ್ವತಂತ್ರವಾಗಿ ಇರ್ತೀವಿ ಅನ್ನೋದನ್ನು ಇವತ್ತಿಗೂ ಕೂಡ ನಮ್ಮ ದೇಶ ಈ ಒಂದು ಪದ್ಧತಿಯನ್ನು ಅರಿಸ್ಕೊಂಡು ಬರ್ತಾ ಇದೆ ಅಂತಂದು ನಾವಿಲ್ಲಿ ಗಮನಿಸ್ಬೋದು ಅಂತಂದು. ಇನ್ನು ಸಾಮ್ರಾಜ್ಯಶಾಹಿ ಮತ್ತು ವಸಾಹತುಶಾಹಿಗಳ ವಿರುದ್ಧ ಬಹಳ ಮುಖ್ಯ ಇದು. ಸಾಮ್ರಾಜ್ಯಶಾಹಿಗಳನ್ನು ವಿರೋಧಿಸೋದು, ವಸಾಹತುಶಾಹಿಗಳಿಗೆ ವಿರುದ್ಧವಾಗಿ ನಮ್ಮ ದೇಶದ ವಿದೇಶಾಂಗ ನೀತಿ ಇದೆ. ಯಾವುದೇ ಒಂದು ಸಾಮ್ರಾಜ್ಯಶಾಹಿ ಅಂದರೆ ನಿಮಗೆ ಗೊತ್ತಿರಬೇಕು, ಅಂದರೆ ವಿಸ್ತಾರ, ರಾಜ್ಯಗಳನ್ನು ಕಟ್ಟೋದಿರ್ಬೋದು, ಬೆಳೆಸೋದಿರ್ಬೋದು, ಆಕ್ರಮಣ ನೀತಿ ಇರ್ಬೋದು, ಅದು ಇಲ್ಲ. ಮತ್ತು ವಸಾಹತುಶಾಹಿಗಳು ಇನ್ನೊಂದು ದೇಶದ ಮೇಲೆ ಹಿಡಿತವನ್ನು ಇಟ್ಕೊಳ್ಳೋದು, ಆ ಥರದ ಇಲ್ಲ. ಒಂದು ಸಹಕಾರ, ಸಹಬಾಳ್ವೆಯಿಂದ ಬದುಕುವಂಥ ಒಂದು ಸ್ವತಂತ್ರ ವಿದೇಶಾಂಗ ನೀತಿ ನಮ್ಮ ದೇಶದ್ದಾಗಿದೆ. ಮಾನವೀಯ ಮೌಲ್ಯಗಳು ಇವೆಲ್ಲ ಪ್ರಮುಖವಾಗಿ ಇದ್ದಾವೆ ಅಂತಂದು. ಇನ್ನು ವಿಶ್ವಸಂಸ್ಥೆಯಲ್ಲಿ ನಂಬಿಕೆ ನಮಗೆಲ್ಲ ಗೊತ್ತೇ ಇದೆ. ಜಗತ್ತಿನ 2ನೇ ಮಹಾಯುದ್ಧದ ನಂತರ ಹುಟ್ಟುಕೊಂಡಂಥ ಒಂದು ಪ್ರಮುಖ ಸಂಸ್ಥೆ ವಿಶ್ವಸಂಸ್ಥೆ, ಯುನೈಟೆಡ್ ನೇಷನ್ ಅಂತ ಏನೇನು ಕರಿತಾ ಇದ್ದೀವಲ್ಲ, ಈ ವಿಶ್ವಸಂಸ್ಥೆಯ ರಚನೆ ಆಗಿದ್ದು, ಅದರಲ್ಲೂ ಕೂಡ ನಮ್ಮ ದೇಶ ಒಂದು ಮೆಂಬರ್ ಕಂಟ್ರಿ ಆಗಿದ್ದು, ಅದರಲ್ಲಿ ನಂಬಿಕೆಯನ್ನಿಟ್ಟಿದೆ. ಅಲ್ಲಿ ಕಾನೂನುಗಳು ಏನಿದ್ದಾವೆ ಅದರ ಪ್ರಕಾರ ನಡೆದುಕೊಂಡು ಬರ್ತಾ ಇದೆ ನಮ್ಮ ದೇಶ ಅಂತ ಹೇಳ್ಬೋದು. ಉದಾಹರಣೆಗೆ ಕಾಶ್ಮೀರದ ಸಮಸ್ಯೆ ವಿಶ್ವಸಂಸ್ಥೆಯಲ್ಲಿ ಹೋದಾಗ ಇವತ್ತಿನವರೆಗೂ, ಪ್ರಸ್ತುತದವರೆಗೂ ಅದರ ಮೇಲೆ ನಂಬಿಕೆ ಇಟ್ಟು, ನಾವು ಅದನ್ನು ವಿಶ್ವಸಂಸ್ಥೆಯ ಮೇಲೆ ನಂಬಿಕೆ ಇಟ್ಟು ಇವತ್ತು ಅದನ್ನು ಬಗೆಹರಿಸಲಿಕ್ಕೆ ಪ್ರಯತ್ನವನ್ನು ನಡೆಸ್ಕೊಂಡ್ಬಂದಿದ್ದೀವಿ ಅಂತ. ಇನ್ನು ಗುರಿ ಮತ್ತು ಮಾರ್ಗ ನೋಡ್ರಿ, ನೆನಪಿಟ್ಟುಕೊಳ್ರಿ, ಒಂದು ಸ್ವತಂತ್ರ ದೇಶ ತಾನು ಅಭಿವೃದ್ಧಿ ಹೊಂದಬೇಕಾದ್ರೆ ನಿರ್ದಿಷ್ಟವಾದ ಗುರಿ ಮತ್ತು ಅದನ್ನು ಗುರಿಯನ್ನು ತಲುಪಲಿಕ್ಕೆ ಇರಬೇಕಾದ ಮಾರ್ಗಗಳು ಏನು ಅನ್ನೋದನ್ನು ನಮ್ಮ ವಿದೇಶಾಂಗ ನೀತಿ ಸ್ಪಷ್ಟವಾಗಿ ತಿಳಿಸ್ಕೊಡುತ್ತಾ ಅಂತಂದು. ಯಾವ ರೀತಿ ಗೋಲನ್ನು ಇಟ್ಕೊಂಡಿದೆ ನಮ್ಮ ದೇಶ, ಆ ಗೋಲನ್ನು ಮುಟ್ಟಬೇಕಾದ್ರೆ ಯಾವ ಮಾರ್ಗವನ್ನು ಅನುಸರಿಸ್ತಾ ಇದ್ದೀವಿ, ಯಾರ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ ಇಲ್ಲಾರದೆ ನಾವು ಸಹಕಾರ, ಸಹಬಾಳ್ವೆ ಅಥವಾ ಎಷ್ಟು ಸಾಧ್ಯವೋ ನಮ್ಮ ದೇಶ ಅಷ್ಟನ್ನು ಇನ್ನೊಬ್ಬರಿಗೆ ಸಹಾಯ ಮಾಡ್ಕೊಂಡು ಬದುಕ್ತಾ ಇದೆ ಅಂತಂದು. ಇನ್ನು ವರ್ಣಭೇದ ಮತ್ತು ಜನಾಂಗೀಯ ತಾರತಮ್ಯಕ್ಕೆ ವಿರೋಧ, ಇದು ಬಹಳ ಇಂಪಾರ್ಟೆಂಟ್. ಇದು ಗಾಂಧೀಜಿಯವರು ಅನುಭವಿಸಿದರು. ವರ್ಣಭೇದ ನೀತಿ, ಜನಾಂಗೀಯ ತಾರತಮ್ಯ, ಜನಾಂಗಗಳ ನಡುವಿನ ತಾರತಮ್ಯ, ಇದನ್ನು ಸ್ಪಷ್ಟವಾಗಿ ನಮ್ಮ ವಿದೇಶಾಂಗ ನೀತಿ ವಿರೋಧಿಸಿಕೊಂಡು ಬರ್ತಾ ಇದೆ. ಇನ್ನು ಪಂಚಶೀಲ ತತ್ವ, ಇವು ಬಹಳ ಇಂಪಾರ್ಟೆಂಟು. ನೆಹರು ಅವರ ಮೊಟ್ಟ ಮೊದಲ ಬಾರಿಗೆ ಪಂಚಶೀಲ ತತ್ವಗಳನ್ನು ಜಾರಿಗೆ ತರ್ತಾರೆ. ಇದು ನಮ್ಮ ದೇಶದ ಒಂದು ಪ್ರಮುಖ ನೀತಿಗಳಲ್ಲಿ ಒಂದು ಅಂತಂದು ಹೇಳ್ಬೋದು. ಇನ್ನು ಕಾಮನ್ವೆಲ್ತ್ ದೇಶಗಳೊಂದಿಗೆ ಒಪ್ಪಂದ, ನಿಮಗೆಲ್ಲ ಗೊತ್ತೇ ಇದೆ. ಕಾಮನ್ವೆಲ್ತ್ ದೇಶಗಳು ಅಂದರೆ ಬ್ರಿಟಿಷರು ಆಳ್ತಾ ಇದ್ದಂಥ ಎಷ್ಟು ಸುಮಾರು ದೇಶಗಳನ್ನ ಆಡಿದ್ದಾರೆ, ಅವನ್ನೆಲ್ಲವನ್ನು ಒಂದುಗೂಡಿಸಿ ಕಾಮನ್ವೆಲ್ತ್ ದೇಶಗಳು ಅಂತಂದೇಳ್ಬಿಟ್ಟು ಕರೀತಾರೆ. ಆ ಒಂದು ದೇಶಗಳೊಂದಿಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡಿದೆ ನಮ್ಮ ದೇಶನೂ ಕೂಡ, ಯಾಕಂದರೆ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟ ದೇಶ ಆಗಿದ್ದರಿಂದ ಅಂತಂದು. ಇನ್ನು ನಿಶಸ್ತ್ರೀಕರಣ, ಇದು ಇವತ್ತಿನ ಜಗತ್ತಿನಲ್ಲಿ ಇದು ಭಾಳ ಇಂಪಾರ್ಟೆಂಟು. ಆದರೆ ಯಾವುದೇ ದೇಶಗಳು ಇದನ್ನು ಅನುಸರಿಸ್ತಾ ಇಲ್ಲ. ಯಾಕಂದರೆ ಇವತ್ತು ಯುದ್ಧದ ಭಯ ಆ ರೀತಿ ವಾತಾವರಣ ನಿರ್ಮಾಣ ಮಾಡಿದೆ. ಶಸ್ತ್ರಗಳನ್ನು ನಿಶಸ್ತ್ರೀಕರಣಗೊಳಿಸಬೇಕು ಅಂದರೆ ಬರ್ತಾ 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 ಕಡಿಮೆ ಮಾಡಬೇಕು ಅಂತಂದು. ಆದರೆ ಇವತ್ತಿನ ಪರಿಸ್ಥಿತಿ ನೋಡಿದ್ರಪ್ಪ ಅಂದರೆ ಶಸ್ತ್ರಾಸ್ತ್ರಗಳ ಸಂಗ್ರಹಣೆ ಹೆಚ್ಚಾಗ್ತದೆ ಅಂತ ಹೇಳ್ಬೋದು. ಆದರೂ ನಮ್ಮ ದೇಶದ ಈ ಒಂದು ನೀತಿಯನ್ನು ಅಳವಡಿಸ್ಕೊಂಡಿದೆ. ವಿಭಜಿತ ರಾಷ್ಟ್ರಗಳ ಬಗ್ಗೆ ಅನುಕಂಪ, ನೋಡ್ರಿ, ಯಾವುದೇ ದೇಶ ಇನ್ನೊಂದು ದೇಶದ ಅಧೀನದಲ್ಲಿ ಇದ್ದುಕೊಂಡು ಅದು ವಿಭಜನೆ ಆದಾಗ ಅಥವಾ ಅದು ದೇಶಗಳು ಬೇರೆ ಬೇರೆ ಆದಾಗ ಆ ದೇಶ ವಿಭಜನೆಯ ರಾಷ್ಟ್ರಗಳ ಬಗ್ಗೆ ಅನುಕಂಪವನ್ನು ಹೊಂದಿದೆ. ಅಂದರೆ ನಮ್ಮ ದೇಶನೂ ಕೂಡ ಒಂದು ಕಾಲದಲ್ಲಿ ಇನ್ನೊಬ್ಬರ ಗುಲಾಮ ದೇಶವಾಗಿದ್ದುಕೊಂಡು ಸ್ವತಂತ್ರಗೊಂಡಾಗ ಏನು ಸಮಸ್ಯೆಗಳನ್ನು ಎದುರಿಸಬೇಕಾತ ಅನ್ನೋದು ಸ್ವಂತ ಅನುಭವ ಇದೆ ನಮ್ಮ ದೇಶಕ್ಕೆ. ಹಾಗಾಗಿ ಬೇರೆ ದೇಶಗಳು ವಿಭಜನೆಗೊಂಡಾಗ, ಆ ದೇಶಗಳು ಒಡೆದೋದಾಗ ಅಲ್ಲಿ ಆಗುವಂಥ ಸಮಸ್ಯೆಗಳು ಏನು ಅನ್ನೋದು ಗೊತ್ತು. ಅದಕ್ಕೋಸ್ಕರ ಅದ್ರ ಬಗ್ಗೆ ವಿಶೇಷವಾದ ಅನುಕಂಪ, ಅದು ನಮ್ಮ ವಿದೇಶಾಂಗ ನೀತಿಯ ಒಂದು ಭಾಗ ಆಗಿದೆ ಅಂತ ಹೇಳ್ಬೋದು. ಇನ್ನು ಚಿಕ್ಕ ರಾಷ್ಟ್ರಗಳ ಬಗ್ಗೆ ಒಲವು, ಸಣ್ಣ ಸಣ್ಣ ರಾಷ್ಟ್ರಗಳು ಇರ್ತವೆ, ಆ ರಾಷ್ಟ್ರಗಳ ಬಗ್ಗೆ ಒಲವು ಭಾಳ ಅಂತ ಹೇಳ್ಬೋದು. ಕಾರಣ ಆ ರಾಷ್ಟ್ರಗಳ ಬೆಳವಣಿಗೆ, ಅಭಿವೃದ್ಧಿ ಭಾಳ ಇಂಪಾರ್ಟೆಂಟ್. ಉದಾಹರಣೆಗೆ ಇಲ್ಲೇ ನಮ್ಮ ಪಕ್ಕದಲ್ಲೇ ಇರುವಂಥ ಅನೇಕ ನಮ್ಮ ಸುತ್ತಮುತ್ತಲ ದೇಶಗಳನ್ನು ಕೂಡ ಕಾಣ್ಬೋದು ಅಂತ. ಇನ್ನು ಆಫ್ರಿಕಾ ಮತ್ತು ಏಷ್ಯಾ ರಾಷ್ಟ್ರಗಳ ಬಗ್ಗೆ ವಿಶೇಷ ಆಸಕ್ತಿ. ಯಾಕೆ ಅಂದರೆ ಇವತ್ತೆಲ್ಲ ನೋಡಿರ್ಬೋದು, ಯುರೋಪಿಯನ್ ಯೂನಿಯನ್ ಇರ್ಬೋದು, ಬೇರೆ ಬೇರೆ ಖಂಡಗಳಲ್ಲಿ ಅವು ಅಭಿವೃದ್ಧಿ ಹೊಂದಿದ ದೇಶಗಳು ಅಲ್ಲೇ ಸಾಕಷ್ಟು. ಆದರೆ ನಮ್ಮ ದೇಶದಲ್ಲಿ ಏನಪ್ಪ ಅಂದ್ರೆ ಆಫ್ರಿಕಾ ಮತ್ತು ಏಷ್ಯಾ ರಾಷ್ಟ್ರಗಳೊಂದಿಗೆ ವಿಶೇಷವಾದ ಆಸಕ್ತಿ ಯಾಕೆ ಹೊಂದಿದೆಯಪ್ಪ ಅಂದರೆ ನಮ್ಮ ಗಾಂಧೀಜಿಯವರ ಕಾಲದಿಂದನೂ ಆಫ್ರಿಕಾ ಖಂಡದ ಬಗ್ಗೆ ಸಂಬಂಧ ಇದೆ. ಅದು ನಿಮಗೆಲ್ಲ ಗೊತ್ತೇ ಇರುವಂಥ ವಿಷಯ. ಹಾಗಾಗಿ ಮತ್ತು ಏಷ್ಯಾ ರಾಷ್ಟ್ರಗಳು, ನಾವು ಇವತ್ತೇನಿದ್ದೀವಲ್ಲ ಏಷ್ಯಾ ಖಂಡದಲ್ಲಿ ನಾವೇನು ಬರ್ತೀವಲ್ಲ, ಈ ಏಷ್ಯಾ ನಮ್ಮ ಸುತ್ತಮುತ್ತಲು ಮೊದಲ ನೆರೆಹೊರೆಯವರು. ನಮ್ಮ ಪಾಲಿಸಿನೇ ಅದೇ ಹೇಳುತ್ತೆ, ಮೊದಲು ನಾವು ನೆರೆಹೊರೆಯವರು, ನೇಬರ್ಸ್ ವುಡ್ ಫಸ್ಟ್ ಅಂತಂದು ನಮ್ಮ ಪಾಲಿಸಿ ಇರೋದು. ಹಂಗಾಗಿ ಏಷ್ಯಾ ರಾಷ್ಟ್ರಗಳು ಮತ್ತು ಆಫ್ರಿಕಾದ ಖಂಡಗಳ ಬಗ್ಗೆ ವಿಶೇಷವಾದಂಥ ಆಸಕ್ತಿ ನಮ್ಮ ವಿದೇಶಾಂಗ ನೀತಿಯಲ್ಲಿ ಕಂಡುಬರುತ್ತೆ. ಇನ್ನು ಶೀತಲ ಸಮರಕ್ಕೆ ವಿರುದ್ಧ, ಇವತ್ತೇನು ಜಗತ್ತಿನಲ್ಲಿ ಕಾಣ್ತಾ ಇದ್ದೀವಿ ನಾವು, ಅದರಲ್ಲೂ
ಸೆಕೆಂಡ್ ವರ್ಲ್ಡ್ ವಾರ್ ನಂತರ ಶೀತಲ ಸಮರ ಭಾಳ ಇತ್ತು ಸೋವಿಯತ್ ರಷ್ಯಾ ಮತ್ತು ಅಮೇರಿಕಾದ ನಡುವೆ ಅಂತಂದು. ಈ ಶೀತಲ ಸಮರಕ್ಕೆ ವಿರುದ್ಧ ಮತ್ತು ಯಾರ ಬಣಕ್ಕೂ ಸೇರಲಾರದೆ ಇಂಥ ಸ್ವತಂತ್ರ ನೀತಿಯನ್ನು ಹೊಂದಿದಂಥ ದೇಶ ಅಂದರೆ ನಮ್ಮ ವಿದೇಶಾಂಗ ನೀತಿ ಅಂತ ಹೇಳ್ಬೋದು. ಥ್ಯಾಂಕ್ ಯು ಎಲ್ಲರಿಗೂ. ಇಲ್ಲಿವರೆಗೂ ನಾವು ವಿದೇಶಾಂಗ ನೀತಿ, ಅದರ ಮೂಲಭೂತ ತತ್ವಗಳು, ಮಹತ್ವ, ವ್ಯಾಖ್ಯಾನಗಳು, ಅದರ ಅರ್ಥವನ್ನು ಎಲ್ಲವನ್ನು ಕೂಲಂಕುಷವಾಗಿ ನೋಡಿದ್ವಿ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಈ ವಿಷಯದ ಬಗ್ಗೆ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಇನ್ನೂ ನಮ್ಮ ಚಾನಲನ್ನು ಯಾರ್ಯಾರು ನೋಡಿಲ್ಲ ಎಲ್ಲರಿಗೂ ತಲುಪಿಸಿ ಅಂತ ಹೇಳ್ತಾ, ಮತ್ತು ಅಷ್ಟೇ ಅಲ್ಲ ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚು ಶೇರ್ ಮಾಡಿ, ಇದು ಎಲ್ಲರಿಗೂ ಉಪಯೋಗ ಆಗಲಿ ಅಂತ ಹೇಳ್ತಾ, ಮತ್ತು ಒಂದು ಸಣ್ಣ ಮಾತು ಏನಪ್ಪ ಅಂದರೆ, ಈ ನೀವೆಲ್ಲರೂ ಕೇಸಟ್ಟನ್ನು ಯಾರ್ಯಾರು ಬರಿತಾ ಇದ್ದೀರಿ ಅವರೆಲ್ಲರಿಗೂ ಇವರಿಂದು ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರ ವಿಷಯದ ಬಗ್ಗೆ ಇವತ್ತಿಂದ ಕ್ಲಾಸ್ ಚಾಲೂ ಮಾಡಿದ್ದೀನಿ. ಅದು ಕಂಟಿನ್ಯೂ ಆಗುತ್ತೆ. ಎಲ್ಲರೂ ಈ ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಎಲ್ಲರಿಗೂ.